ಫೈಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನುಷ್ಕಾ. ನಮ್ಮ ಜೊತೆ ಇದ್ದರೆ ಬಸವರಾಜ್ ಕೊಕ್ರೆ. ಇವತ್ತು ಯಾವ್ಯಾವ ಸುದ್ದಿಗಳನ್ನ ತಂದಿದ್ದೀರಾ? ಹೇಳ್ಬೇಕು ಅಂದ್ರೆ ಅನುಷ್ಕಾ, ನಾನಿವತ್ತು ಒಂದು ಶಾಕಿಂಗ್ ನ್ಯೂಸ್ನೇ ತಂದಿದ್ದೀನಿ ಅಂತ ಹೇಳ್ಬೋದು. ಈಗ ನಮ್ಮ ಕೊರೋನಾ ಎಲ್ಲ ಹೇಗಿತ್ತು ಹಿಂದೆ, ಈಗ ಅದೇ ಥರ ಮತ್ತೊಂದು ದೊಡ್ಡ ಕಾಯಿಲೆ. ಈಗ ಕೊರೋನಾಗೆ ಮದ್ದು ಕಂಡು ಹಿಡಿದ್ರು, ಅದೇಗೋ ನಮ್ಮಿಂದ ದೂರ ಆಯಿತು. ಆದರೆ ಮದ್ದೇ ಇಲ್ದಿರುವಂತಹ ಒಂದು ಕಾಯಿಲೆ ಈಗ ಎಲ್ಲೆಡೆ, ದೇಶದಾದ್ಯಂತ ಎಲ್ಲೆಡೆ ಹರಡ್ತಾ ಇದೆ. ಓ ಮೈ ಗಾಡ್, ನಿಜಕ್ಕೂ ಇದು ಶಾಕಿಂಗ್ ಆದ ವಿಷಯ ಕೊಕ್ರೆ. ಅದು ಯಾವ ಕಾಯಿಲೆ ಮತ್ತೆ ಎಲ್ಲಿಂದ ಬಂತು ಅಂತ ತಾವು ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಅನುಷ್ಕಾ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದು ಬಂದು ಮೊಬೈಲ್ನಿಂದ. ಈ ಕಾಯಿಲೆ ಹೆಸರು ಬಂದು ಸೆಲ್ಫಿ ಕಾಯಿಲೆ ಅಂತ. ಓ ಮೈ ಗಾಡ್, ಇದನ್ನ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಅಂದರೆ ಇವತ್ತು ಬೆಳಗ್ಗೆ ಕೂಡ ನಾನು ಸೆಲ್ಫಿ ತಗೊಂಡೇ ಎದ್ದಿದ್ದು. ಹೌದೌದು, ಅದಕ್ಕೆ ಇದು ಸೆಲ್ಫಿ ಕಾಯಿಲೆ ಅಂತ ಇಟ್ಟಿರೋದು ನಾನು. ಇದರಿಂದ ಏನೇನು ಅವಾಂತರಗಳು ಆಗ್ತಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಅನುಷ್ಕಾ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ನೋಡೋಣ ಈ ಸೆಲ್ಫಿ ಕಾಯಿಲೆ ಬಗೆಯ ಸಂಪೂರ್ಣ ಮಾಹಿತಿ. ಕರ್ನಾಟಕದ ಜನರೇ ಎಚ್ಚರ, ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ಜನರೇ ಎಚ್ಚರ, ರಾಜ್ಯದಾದ್ಯಂತ ಹರಡುತ್ತಿದೆ ಸೆಲ್ಫಿ ಕಾಯಿಲೆ. ಕ್ಯಾಮ್ರಾಮನ್ ಕೊಕ್ರೆ ಎಲ್ಲೋದ್ರು? ಇಲ್ಲೇ ಬಂದೆ ನೋಡಿ. ಸುಮಾನ್, ಕ್ಯಾಮ್ರಾ ಆಫ್ ಇದೆಯಾ? ಕ್ಯಾಮ್ರಾ ಆಫ್ ಇದೆ ಮೇಡಮ್, ಆಫ್ ಇದೆ. ಓಕೆ, ಹಾಗಾದ್ರೆ 1 ಮಿನಿಟ್. ಕೊಕ್ರೆ ಅವ್ರು ಬರೋಷ್ಟೊಳಗೆ ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ. ಓಕೆ ಕೊಕ್ರೆ, ಈಗ ನಾವು ಸೆಲ್ಫಿಯಿಂದಾಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ಕೊಂಡು ಬರೋಣವಾ? ಖಂಡಿತವಾಗಿ ನಾನು ಇವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಸೆಲ್ಫಿಯಿಂದ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಓಕೆ, ನಾವಿವಾಗ ಹೂವಿನ ಮಾರ್ಕೆಟಲ್ಲಿ ಇದ್ದೀವಿ. ಬೆಂಗಳೂರಿನ ಒಂದು ಮಾರ್ಕೆಟ್, KR ಮಾರ್ಕೆಟ್ ಅಂತ ಏನಂತೀರಾ, ಅಲ್ಲಿ ನಾವು ಹೂವಿನ ಮಾರ್ಕೆಟಲ್ಲಿ ಇದ್ದೀರಿ. ನಮ್ಮೊಂದಿಗೆ ಒಬ್ಬರು ಅಜ್ಜಿ ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಅಜ್ಜಿ, ತಮ್ಮ ಹೆಸರೇನು? ನಮಸ್ತೆಪ್ಪ, ನಮ್ಮ ಹೆಸರು ಜಯಮ್ಮ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನೊಂದು 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀನಪ್ಪ. ಅಜ್ಜಿ, ಈಗ ನಾವು ಸೆಲ್ಫಿ ಗೊತ್ತಲ್ವಾ, ಸೆಲ್ಫಿ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಈ ಸೆಲ್ಫಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಸೆಲ್ಫಿ ಗೊತ್ತಪ್ಪ, ಅದೇ ಮೊಬೈಲ್ ತಗೊಂಡು ಫೋಟೋ ತೆಗೋತಾರಲ್ಲ, ಅದಲ್ವಾ? ಖಂಡಿತವಾಗ್ಲೂ ಅಜ್ಜಿ, ಅದೇಪ್ಪ. ನಮಗಿಲ್ಲಿ ರಶ್ ಇರುತ್ತೆ, ನಿಮ್ಗೆ ಗೊತ್ತಲ್ಲ ಮಾರ್ಕೆಟ್ ಅಂದರೆ ಎಷ್ಟು ಬ್ಯುಸಿ ಇರುತ್ತೆ ಅಂತ. ಆ ಬ್ಯುಸಿ ಇರೋ ಟೈಮಲ್ಲಿ ಈ ಕೆಲಸ ಇಲ್ಲದವರೆಲ್ಲ ಬರ್ತಾರೆ, ಇಲ್ಲಿ ವೀಡಿಯೋಗಳನ್ನೆಲ್ಲ ಮಾಡ್ಕೋತಾರೆ. ಆಮೇಲೆ ಮೊನ್ನೆ ಏನಾಗಿದೆ, ಈಗಷ್ಟೇ ಹೋದ್ವಾರ ಒಂದು ಹುಡುಗಿ ಬಂದ್ಬಿಟ್ಟು, ಅಜ್ಜಿ ಒಂದು ಸೆಲ್ಫಿ ಅಂತಂದ್ಲು. ಸರಿ, ಮಗ ಏನೋ ಕೇಳ್ತೈತಲ್ಲ ಅಂದ್ಬಿಟ್ಟು ಆಯಿತು, ನಾನು ಆ ಮಗುವಿನ ಜೊತೆ ಒಂದು ಸೆಲ್ಫಿ ತಗೊಂಡೆ. ಆ ಹುಡುಗಿ ಏನು ಮಾಡೈತೆ, ನನ್ನ ಸೆಲ್ಫಿ ಜೊತೆ ಒಂದು ಫೋಟೋ ಹಾಕ್ಬಿಟ್ಟು 80ರ ವಯಸ್ಸಿನಲ್ಲೂ ಅಜ್ಜಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹಾಕ್ಬಿಟ್ಟೈತೆ. ಅದನ್ನು ನನ್ನ ದೊಡ್ಡ ಮಗ ನೋಡ್ಬಿಟ್ಟವನೆ. ನನ್ನ ಮಗ ಯಾವಾಗಲೂ ಹೇಳ್ತಾನೆ, ಬೇಡ ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ಈ ವಯಸ್ಸಿನಲ್ಲಿ ಅಂತ. ಅದನ್ನು ನೋಡ್ಬಿಟ್ಟು ಮನೇಲಿ ರಾತ್ರಿ ಇಡೀ ಜಗಳ. ನೋಡು, ನೀನು ಊರಿಗೆಲ್ಲ ಹೇಳ್ಕೊಂಬರ್ತೀಯ ಈ ವಯಸ್ಸಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ. ನೋಡಪ್ಪ, ಅಂತ ಒಂದು ಕತೆ ಆಗೋಯ್ತು ಆ ಸೆಲ್ಫಿಯಿಂದ. ಈಗ ತೆಗಿಯೋರು ತೆಕ್ಕೊಂಡು ಹೋಯ್ತಾರೆ ನಮ್ಮ ಫೋಟೋನಾಗ. ಒಂದು ಮಾತು ಹೇಳ್ಬೇಕಲ್ವ, ಅಜ್ಜಿ ನಿಮ್ಮ ಫೋಟೋ ಜೊತೆ ಈ ಥರ ಹಾಕ್ತಿದ್ದೀವಿ ಅಂತ. ಅದು ನಾವು ಹಾಕೋದ ಬೇಡವಾ ಅಂತ ಹೇಳ್ತೀವಿ. ಈ ಥರ ಮನೆ ಹಾಳು ಕೆಲಸ ಮಾಡ್ತಾರೆ ನೋಡಪ್ಪ, ನಾವೇನೋ ಹೊಟ್ಟೆ ಪಾಡಿಗೆ ಅಂತ ಬರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಅಜ್ಜಿ ಕತೆ ಹೀಗಿತ್ತು. ಸೆಲ್ಫಿಯಿಂದ ಏನು ಅವಾಂತರ ಆಯಿತು ಅಂತ ನೋಡಿದರೆ ಬನ್ನಿ ಹಂಗಾದ್ರೆ ಮುಂದೆ ನಮಗೆ ಯಾರು ಸಿಗ್ತಾರೆ ಅಂತ. ನಮಸ್ತೆ ಸರ್, ನಾವು TV ಚಾನಲ್ನಿಂದ ಬಂದಿದ್ದೀವಿ. ಈಗ ನಾವು ಸೆಲ್ಫಿ ಬಗ್ಗೆ ಮಾತಾಡ್ತಿದ್ದೀವಿ. ನಿಮಗೆ ಸೆಲ್ಫಿ ಬಗ್ಗೆ ಏನಾದರೂ ಒಂದು ಇನ್ಸಿಡೆಂಟ್ ನಡೀತಿದೆಯಾ ಸರ್? ಆನಂತರ ಈಗ ಸೆಲ್ಫಿ ಕಾಯಿಲೆ ಅನ್ನೋದು ಕೂಡ ಶುರುವಾಗಿದೆ, ನಿಮಗೆ ಗೊತ್ತಿದೆಯಾ ಇದ್ರ ಬಗ್ಗೆ? ಅಯ್ಯೋ, ಇದ್ರ ಬಗ್ಗೆ ನನಗೆ ಯಾವತ್ತೋ ಗೊತ್ತು ಸರ್. ಇದು ಕಾಯಿಲೆ ಅನ್ನೋದು ಕೂಡ ನಿಮಗೆ ಚಾನಲ್ ಅವ್ರಿಗೆ ಇವಾಗ ಗೊತ್ತಾಗಿರ್ಬೋದು, ಆದರೆ ನಮಗೆ ಯಾವತ್ತೋ ಗೊತ್ತಾಗ್ಬಿಟ್ಟಿದೆ. ಸರ್, ಇದರಿಂದ ನೀವು ಯಾವ ರೀತಿ ಸಮಸ್ಯೆ ಅನುಭವಿಸಿದ್ದೀರಾ? ಸರ್, ಲಾಸ್ಟ್ ವೀಕಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಟ್ರಿಪ್ ಹೊರಟಿದ್ವಿ. ಟ್ರಿಪ್ ಹೊರಟಾಗ ನನ್ನ ಮಗಳು ಏನು ಮಾಡಿಬಿಟ್ಲು, ಅಪ್ಪ ಎಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆ ಒಂದು ಸೆಲ್ಫಿ ತಗೊಂಡ್ಲು. ಸರಿ ಅಂದ್ಬಿಟ್ಟು ನಾವು ನಿಂತ್ಕೊಂಡ್ವಿ. ಅವಳು ಸೆಲ್ಫಿ ತೆಗೆದ್ಬಿಟ್ಟು ಆ ಸೆಲ್ಫಿಲಿ ಹಾಕ್ಕೊಂಡ್ಲು. ಮನೆಯೆಲ್ಲ ಖಾಲಿ, ನಾವೆಲ್ಲ ಜಾಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ. ಆಮೇಲೆ ಫೇಸ್ಬುಕ್ಕು, ಆಮೇಲೆ ಅದೇನೋ ಅಂತಾರಲ್ಲ ಸರ್, ಅದ್ಯಾವುದೋ ಗ್ರಾಮು ಅಂತ ಬರುತ್ತೆ ನೋಡಿ, ಏನಪ್ಪ ಅದು, ಇನ್ಸ್ಟಾಗ್ರಾಮು, ಅದಕ್ಕೆಲ್ಲ ಹಾಕ್ಬಿಟ್ಲು. ನಾವು ಟ್ರಿಪ್ ಮುಗಿಸ್ಕೊಂಬರೋತ್ತಿಗೆ ಮನೆಯೆಲ್ಲ ಕಳ್ತನ ಆಗೋಗಿತ್ತು ಸರ್. ನೋಡಿ ಸರ್, ಈ ಥರ ಪರಿಸ್ಥಿತಿ ಯಾರಿಗೂ ಬರ್ಬೋದು ಸರ್. ಅವತ್ತಿಂದ ನಾನು ಆ ಮೊಬೈಲನ್ನು ಮುಟ್ಟಲ್ಲ. ಈ ಥರ ಆಗೋಗಿದೆ ಸರ್. ನಾವು ಎಲ್ಲಿ ಹೋಗಿ ಯಾರಿಗೆ ಹೇಳೋಣ ಹೇಳಿ ಸರ್? ಆ ಸೆಲ್ಫಿನ ನೋಡ್ಬಿಟ್ಟು ನನ್ನ ಮನೆ ಕಳ್ತನ ಮಾಡಿದ್ದಾರೆ, ಮನೇಲಿ ಯಾರೂ ಇಲ್ಲ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡ್ತು. ಆಮೇಲೆ ಅದೇ ಸಿಟ್ಟಲ್ಲಿ ನಾನು ಒಂದು ಸೆಲ್ಫಿ ಹಾಕ್ತೆ ಸರ್. ಮನೆಯೆಲ್ಲ ಖಾಲಿ, ನಾವೂ ಖಾಲಿ ಅಂತ. ನಿಜಕ್ಕೂ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಒಂದು ಅಮಾನವೀಯ ಘಟನೆ ಇದು. ಈ ಕಾಯಿಲೆಗೆ ನಿಜ ಮದ್ದೇ ಇಲ್ಲ ಅಂತ ನನಗನ್ನಿಸ್ತಿದೆ.
ಓಕೆ ವೀಕ್ಷಕರೇ, ಈಗ ನಾವು ಕಬ್ಬನ್ ಪಾರ್ಕಲ್ಲಿ ಇದ್ದೀವಿ. ಇಲ್ಲಿ ನಮ್ಮೊಂದಿಗೆ ಒಬ್ಬ ವ್ಯಕ್ತಿ ಇದ್ದಾರೆ. ಬನ್ನಿ ಅವರಿಗೆ ಸೆಲ್ಫಿ ಕಾಯಿಲೆ ಬಗ್ಗೆ ಗೊತ್ತಾ ಅನ್ನೋದನ್ನು ಕೇಳೋಣ. ನಮಸ್ತೆ ಸರ್, ನಾನು ಟಿ ವಿ ಚಾನಲಿಂದ ಬರ್ತಿದ್ದೀನಿ. ನಿಮಗೆ ಸೆಲ್ಫಿ ಅನ್ನೋ ಒಂದು ಕಾಯಿಲೆ ಬಂದಿದೆ ಗೊತ್ತಾ? ಅದರಿಂದ ನಿಮಗೇನಾದರೂ ತೊಂದರೆ ಆಗಿದೆಯಾ? ಕಾಲು ಹೋಗಿದೆ ಸರ್, ನನಗೆ ನೋಡಿ ಕಾಲಿಲ್ಲ ಸರ್. ಕಾಲೋಗಿ 2 ವರ್ಷ ಆಯ್ತು ಸರ್, ಕಾಲು ಕಳ್ಕೊಂಡು. ಸರ್ ಇದೇಗೆ ಸಾಧ್ಯ ಸರ್? ಕಾಲು ಸೆಲ್ಫಿಯಿಂದ ಕಾಲು ಹೋಗೋಕ್ಕೆ ಹೇಗೆ ಸಾಧ್ಯ ಸರ್? ಆಗಿದೆಯಲ್ಲ ಸರ್, ನನ್ನ ಕಾಲು ಹೋಗಿದೆಯಲ್ಲ ಸರ್, ಹೋಗಿದ ಕಾಲು ವಾಪಸ್ ಬರುತ್ತೆ ಹೇಳಿ ಸರ್. ಓಕೆ ಸರ್, ಖಂಡಿತವಾಗ್ಲೂ ನಮಗೂ ಬೇಜಾರಾಗ್ತಿದೆ. ಹೇಳಿ ಸರ್, ಅದು ಏನಾಯಿತು ಅನ್ನೋದನ್ನ ಹೇಳಿ. ಸೆಲ್ಫಿ ಕಾಯಿಲೆಯಿಂದ ಏನಾಯ್ತು ನಿಮಗೆ? ಒಂದು 3 ವರ್ಷದಿಂದ ಇಲ್ಲೇ ಆಕ್ಸಿಡೆಂಟ್ ಆಗುತ್ತೆ ಸರ್. ಆಕ್ಸಿಡೆಂಟ್ ಆದಾಗ ನನ್ನ ಕಾಲು ಸ್ವಲ್ಪ ಏಟಾಗಿರುತ್ತೆ. ಏಟಾಗಿರೋ ಟೈಮಲ್ಲಿ ಜನ ಫುಲ್ಲು ಸುತ್ತಮುತ್ತ ಇರ್ತಾರೆ ಸರ್. ಯಾರು ಒಬ್ರು ನನ್ನನ್ನು ಎತ್ಬಿಟ್ಟು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ. ಸೆಲ್ಫಿ ತಗೊಂಡು ನಿಂತಿದ್ದಾರೆ ಸರ್. ಅಂಥ ಪರಿಸ್ಥಿತಿಲಿ ಜನ ಸೆಲ್ಫಿ ತಗೊಂಡು ನಿಂತಿದ್ದಾರೆ ಸರ್. ನೋಡಿ ಸರ್, ನಮ್ಮ ದೇಶ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ನೀವೇ ನೋಡಿ ಸರ್. ನಿಜಕ್ಕೂ ಇವೆಲ್ಲ ತುಂಬ ಬೇಸರದ ಸಂಗತಿ ವೀಕ್ಷಕರೇ. ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಜ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಅಂಥ ಸಮಯದಲ್ಲಿ ನೀವು ನಿಮ್ಮ ಮೊಬೈಲ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಸಹಾಯ ಮಾಡುವಂಥ ಕೆಲಸಕ್ಕೆ ಮುಂದಾಗಿ. ಖಂಡಿತವಾಗ್ಲೂ ನೀವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಭಗವಂತ ನಿಮ್ಮನ್ನೇ ಎಲ್ಲೋ ಕಾಪಾಡ್ತಾನೆ ಅಂತ ಪರಿಸ್ಥಿತಿ ನಿಮಗೆ ಬಂದಾಗ ನಿಮ್ಮನ್ನು ಕೂಡ ಭಗವಂತ ಸೇವ್ ಮಾಡ್ತಾನೆ ಅಂತ ಇಷ್ಟೇ ಹೇಳೋಕ್ಕೆ ನಾವು ಸಾಧ್ಯ. ನಿಜವಾಗ್ಲೂ ಈ ಸೆಲ್ಫಿ ಕಾಯಿಲೆಗೆ ಮತ್ತಿಲ್ಲ, ಎಂಥ ದೊಡ್ಡ ಕೊರೋನಾನೇ ಬಂದು ನಮ್ಮ ದೇಶನ ಬಿಟ್ಟೋದ್ರೂ ಈ ಸೆಲ್ಫಿ ಕಾಯಿಲೆ ಅನ್ನೋದು ಬಿಡ್ತಿಲ್ಲ. ಬನ್ನಿ ಹಾಗಾದರೆ ಮುಂದೆ ಯಾರು ಎಲ್ಲಿಂದ ಮಾತಾಡ್ತಿದ್ದಾರೆ, ಅವರು ಜೀವನದಲ್ಲಿ ಏನು ಕಥೆ ಆಗಿದೆ ಕೇಳೋಣ. ಬನ್ನಿ ವೀಕ್ಷಕರು, ಈಗ ನಾನು ಬೆಂಗಳೂರಿನ ಒಂದು ಪ್ರಸಿದ್ಧವಾದ ಆಸ್ಪತ್ರೆಯ ಮುಂದೆ ಇದ್ದೀನಿ. ಇಲ್ಲಿ ನಮ್ಮೊಂದಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಇದ್ದಾರೆ. ಅವರಿಗೇನಾದರೂ ಈ ಸೆಲ್ಫಿ ಕಾಯಿಲೆಯನ್ನು ಬಿಸಿ ತಟ್ಟಿದೆಯಾ ಅನ್ನೋದನ್ನ ವಿಚಾರಿಸೋಣ. ನಮಸ್ತೆ ಸರ್, ತಮ್ಮ ಹೆಸರೇನು? ನಮಸ್ತೆ, ನನ್ನ ಹೆಸರು ವಿಠಲ ಅಂತ. ಸುಮಾರು 20 ವರ್ಷದಿಂದ ಇದೇ ಹಾಸ್ಪಿಟ್ಲಲ್ಲಿ ಆಂಬ್ಯುಲೆನ್ಸ್ ಡ್ರೈವರಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ಸೆಲ್ಫಿ ಕಾಯಿಲೆ ಅನ್ನೋದು ಇದೆ ಅನ್ನೋದು ಗೊತ್ತಾ? ಇದರಿಂದ ನಿಮಗೇನಾದರೂ ಅನುಭವ ಆಗಿದೆಯಾ ನಿಮ್ಮ ಒಂದು ಜೀವನದಲ್ಲಿ? ಅಯ್ಯೋ ಸಾರು, ನಮಗೂ ದಿನನಿತ್ಯ ನಾವು ಈ ಸೆಲ್ಫಿ ಕಾಯಿಲೆ ಅನ್ನೋದು ದಿನನಿತ್ಯ ನೋಡ್ತಿದ್ವಿ ಸರ್. ನಮಗೂ ಫೋನ್ ಬರ್ತದೆ, ನಮಗೂ ಹಿಂಗೆ ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗಿದೆ, ಆಂಬ್ಯುಲೆನ್ಸ್ ಬೇಕು, ಬೇಗ ಬನ್ನಿ ಅಂತ. ಅಲ್ಲಿ ಹೋಗಿ ನೋಡ್ತೀವಿ. ನಿಮಗೆ ಗೊತ್ತಲ್ಲ ಸರ್, ಬೆಂಗಳೂರಿನಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಅದನ್ನೆಲ್ಲ ನಾವು ತಳ್ಳಿ ಮಾಡಿ ಹೋಗುವಷ್ಟಿಗೆ ನಮಗೂ ಟೆನ್ಷನ್ ಇರ್ತದೆ. ನಮಗೂ ಆ ವ್ಯಕ್ತಿನ ಕಾಪಾಡಬೇಕು ಅನ್ನೋದು ಮೈಂಡಲ್ಲಿ ಇರ್ತದೆ. ನಮ್ಮ ಅಣ್ಣನ ತಮ್ಮನಂಗೆ ಅಲ್ಲ ಸರ್ ಅವರು ಅಂತ ಅಂದ್ಬಿಟ್ಟು ನಾವು ಫಾಸ್ಟ್ ಹಾಕು ಹೋಗ್ತೀವಿ ಸರ್. ನಾವು ಅಲ್ಲಿ ಹೋದ್ರೆ ಸರ್, ಆಕ್ಸಿಡೆಂಟ್ ಆಗಿರ್ತದಲ್ಲ, ಅವನು ಸೆಲ್ಫಿ ತಗೋತಿರ್ತಾನೆ. ಸೆಲ್ಫಿ ತಗೊಂಡು ಇರಿ ಅಂತ ಅಂತಾನೆ ಸರ್. ಈ ಥರ ಆಗಿದೆ ಸರ್. ಅದಕ್ಕೂ ನಾವು ಇವಾಗ ಏನು ಮಾಡ್ತೀವಿ, ಅವರು ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣ ಫೋನ್ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ, ನೀವು ಫಸ್ಟ್ ಸೆಲ್ಫಿ ಎಲ್ಲ ತಗೊಂಡು ಫೋನ್ ಮಾಡಿ, ಆಮೇಲೆ ಬರ್ತೀವಿ ಅಂತ. ಈ ಥರ ಆಗುತ್ತೆ ಸರ್. ನಮಗೂ ಇದು ಒಂದು ದೊಡ್ಡ ಕಾಯಿಲೆ ಸರ್. ಇಲ್ಲಿ ಈ ಆಸ್ಪತ್ರೆಯಲ್ಲಿ ಎಂತೆಂಥದಕ್ಕೂ ಮದ್ದು ಮಾಡಿ ಕಳಿಸ್ತಾರೆ ಸರ್. ಆದರೆ ಈ ಕಾಯಿಲೆಕ್ಕೂ ನೋಡಿ ಇನ್ನೂ ಮದ್ದು ಬರೋದಿಲ್ಲ, ಒಂದು ಇಲ್ಲ ಬಿಡಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಆಸ್ಪತ್ರೆಗೂ ಕೂಡ ಈ ಸೆಲ್ಫಿಯ ಬಿಸಿ ಹೇಗೆ ತಟ್ಟಿದೆ ಅಂತ. ಬನ್ನಿ ಹಾಗಾದರೆ ಇನ್ನೊಬ್ಬ ಕಡೆಯ ವೀಕ್ಷಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸಿ ಈ ಅನುಭವದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲೊಬ್ಬರು ಬಾಡಿ ಬಿಲ್ಡರ್ ನಮ್ಮ ಜೊತೆ ಇದ್ದಾರೆ. ನೋಡೋಕ್ಕೆ ಒಂಥರ ಖುಷಿನೂ ಆಗ್ತಿದೆ, ಒಂಥರ ಭಯನೂ ಆಗ್ತಾಯಿದೆ. ಬನ್ನಿ ಹಂಗಾದ್ರೆ ಅವ್ರ ಹತ್ರ ಕೇಳೋಣ ಈ ಸೆಲ್ಫಿ ಕಾಯಿಲೆ ಬಗ್ಗೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಕೇಶ್ ಶರ್ಮಾ ಅಂತ. ರಾಕೇಶ್ ಅವರೇ, ನಿಮಗೆ ಈ ಸೆಲ್ಫಿ ಕಾಯಿಲೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಮಾಹಿತಿ? ಖಂಡಿತ ಗೊತ್ತಿದೆ. ನನ್ನ ಮೊದಲನೇ ಹೆಂಡತಿ, ಅವಳು ಸತ್ತೋದ್ನು. ಅವಳಿಗೆ ಭಯಂಕರ ಸೆಲ್ಫಿ ಹುಚ್ಚು. ಎಲ್ಲೋದ್ರೂ ಅವ್ರಿಗೆ ಸೆಲ್ಫಿ ಅಂತಿದ್ಲು. ಅವಳಿಗೊಂದು ದೊಡ್ಡ ಆಸೆ ಇತ್ತು, ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಬೆಟ್ಟದ ತುದಿಲಿ ಸೆಲ್ಫಿ ತಗೋಬೇಕು ಅಂತ. ನನಗೂ ಅವಳ ಆಸೆನ ಈಡೇರಿಸ್ಬೇಕು ಅಂತ ಭಯಂಕರ ದೊಡ್ಡ ಕನಸಿತ್ತು. ಸಾಲ ಆದರೂ ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗಲೇಬೇಕು ಆ ಬೆಟ್ಟದ ತುದಿಗೆ ಅಂತ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಒಂದು ಸೆಲ್ಫಿ ತೆಗೆದೆ. ಸೆಲ್ಫಿ ತೆಗಿವಾಗ ಬಿದ್ದೋಗ್ಬಿಟ್ಲು ಅವಳು. ಬಿದ್ಬಿಟ್ಟು ಸತ್ತೋಗ್ಬಿಟ್ಲು ಅವಳು ಸೆಲ್ಫಿ ತೆಗಿವಾಗ. ಯಪ್ಪ ದೇವ್ರೆ, ಇವನು ನೋಡಿದ್ರೆ ಅವಳು ಬಿದ್ದು ಸತ್ತೋದಂಗೆ ಕಾಣ್ತಿಲ್ಲ, ಇವನೇ ತಳ್ದಂಗೆ ಕಾಣ್ತೈತೆ ನನಗೆ. ಆಮೇಲೆ 2ನೇ ಮದುವೆ ಆದೆ ನಾನು. 2ನೇ ಮದುವೆ ಆದವಳಿಗೂ ಸೆಲ್ಫಿ ಹುಚ್ಚು. ಎಲ್ಲೋದ್ರೂ ಸೆಲ್ಫಿ ಅನ್ನೋಳು. ಅವಳಿಗೂ ಒಂದು ಆಸೆ ಇತ್ತು, ಯಾವುದಾದ್ರೂ ಫಾಲ್ಸ್ ಹತ್ರ ನಿಂತ್ಬಿಟ್ಟು ಸೆಲ್ಫಿ ತಗೋಬೇಕು ಅಂತ. ನನಗೂ ಅವಳ ಆಸೆನ ನೆರವೇರಿಸ್ಬೇಕು ಅಂತ ಆಸೆ ಇತ್ತು. ಅದೇ ಥರ ಫಾಲ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೆಲ್ಫಿ ತೆಗಿತೀನಿ ಅಂದ್ಬಿಟ್ಟು ಸೆಲ್ಫಿ ಅಂತಿಲ್ಲಲ್ವ, ಆ ಟೈಮಲ್ಲಿ ಸೆಲ್ಫಿ ತೆಗಿವಾಗ ಕಾಲು ಜಾರಿ ಬಿದ್ದೋಗ್ಬಿಟ್ಲು ಅವಳು. ಇದು ನಿಜಕ್ಕೂ ಕಾಲು ಜಾರ್ತಿರೋದಲ್ಲ, ಇದು ಸೆಲ್ಫಿ ತೆಗಿತಿರೋದಲ್ಲ. ಯಪ್ಪ, ಇವನು ಯಾವನೋ ಡೇಂಜರು. 3ನೇ ಹೆಂಡತಿ ಏನಾದ್ರೂ ಕೇಳೋಣ ಇಡಿ. ಆಮೇಲೆ 3ನೇ ಮದುವೆ ಆದೆ. ಅವಳು ಎಲ್ಲಿಂದ ಬಿದ್ದು ಸತ್ತೋದ್ಲು ಸರ್? ಇಲ್ಲ, ಅವಳು ನನ್ನ ಜೊತೆನೇ ಇದ್ದಾಳೆ, ಬದುಕಿದ್ದಾಳೆ ಇವಾಗ್ಲೂ. ಅವ್ರಿಗೆ ಸೆಲ್ಫಿ ಹುಚ್ಚೋ ಇಲ್ವಾ ಸರ್? ಅವಳಿಗೆ ಸೆಲ್ಫಿ ಹುಚ್ಚೇ ಬರ್ದಂಗೆ ಮಾಡಿದ್ದೀನಿ. ಅಂಥದ್ದು ಏನು ಮಾಡಿದ್ದೀರಾ ಸರ್? ಅವಳಿಗೆ ಬೇಸಿಕ್ ಸೆಟ್ ಕೊಡ್ತಿದ್ದೀನಿ, ಎಲ್ಲೋದ್ರೂ ಸೆಲ್ಫಿ ತೆಗಿಬಾರ್ದು.
ಅಪ್ಪ ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ನಮ್ಮ ಸೆಲ್ಫಿ ಕಾಯಿಲೆ ಬಗೆಯ ಮಾಹಿತಿ. ನಿಜಕ್ಕೂ ಈ ಥರ ಎಲ್ಲ ನಡೀತಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು. ಈ ವ್ಯಕ್ತಿ ಇಲ್ಲಿ ನನ್ನನ್ನು ನೋಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ಫಸ್ಟ್ ನಾನು ಇಲ್ಲಿಂದ ಖಾಲಿ ಮಾಡ್ತೀನಿ. ಧನ್ಯವಾದಗಳು ವೀಕ್ಷಕರೇ.